ಪಂಚ ನಿರ್ಣಯಗಳನ್ನು ನಿನ್ನೆ ಕಾನೂನು ಕೇಂದ್ರ ಸರ್ಕಾರದಿಂದ ಆಗಬೇಕಾದ ಬೇಡಿಕೆಗಳು. ಇವತ್ತು ಕೂಡ ಮುಖ್ಯಮಂತ್ರಿಗಳು ಅನೇಕ ವಿಚಾರಗಳನ್ನು ಮಾತಾಡ್ತಾರೆ. ನಿನ್ನೆ ಕೂಡ ಕ್ಯಾಬಿನೆಟ್ನಲ್ಲಿ ಉತ್ತರ ಕರ್ನಾಟಕ ಸಂಬಂಧಪಟ್ಟಂತ ಅನೇಕ ಯೋಜನೆಗಳೆಲ್ಲ ಕ್ಲಿಯರ್ ಮಾಡಿದ್ದೇವೆ. ಸೊ ಅಸೆಂಬ್ಲಿ ಇರೋದ್ರಿಂದ ನಾವು ಅದನ್ನು ಘೋಷಣೆ ಮಾಡೋಕ್ಕಾಗಲ್ಲ. ಮಿಕ್ಕಿದ ಅಸೆಂಬ್ಲಿದೆ ಎಲ್ಲ ವಿಚಾರಗಳನ್ನು ಮಾತಾಡ್ತಾರೆ. ರಾಜ್ಯಕ್ಕೆ ಈ ಅಸೆಂಬ್ಲಿ ನಡೆದಿದ್ದ ರೀತಿನೇ ಬಿಜೆಪಿಯವರಿಗೆ ಯಾವ ತರ ನಮ್ಮ ಮೇಲೆ ಆಪಾದನೆ ಮಾಡೋಕ್ಕೆ ಯಾವುದು ಕೂಡ ಇರಲಿಲ್ಲ. ಉತ್ತಮವಾದಂತಹ ಆಡಳಿತವನ್ನು ಕೊಡ್ತಾ ಇದ್ದೀವಿ. ಎಲ್ಲರೂ ಕೂಡ ಅನೇಕ ಸಲಹೆಗಳನ್ನು ಕೊಟ್ಟಿದ್ದಾರೆ, ಅದಕ್ಕೆ ಸ್ಪಂದಿಸ್ತಾ ಇದ್ದೀವಿ. ಸರ್, ರಾತ್ರಿ ಡಿನ್ನರ್ ಮೀಟಿಂಗ್ ಆಗಿದೆ ಸರ್ ಜಾರಕಿಹೊಳಿ ಅವರ ಮನೆಯಲ್ಲಿ. ಮಾಡಲಿ, ಸಂತೋಷ. ಊಟ ಮಾಡೋದು ಬೇಡ ಅಂತ ಹೇಳಕ್ಕಾಗ್ತದ? 4-5 ಜನ ಅಷ್ಟೇ ಇದ್ದಿದ್ದು ಅಂತ ಸರ್, ಬೇರೆ ಸರ್. ನನ್ಗೆ ಯಾಕೆ ಅದೆಲ್ಲ? ಈಗ ಬರ್ತಾರೆ, ಊಟ ಮಾಡ್ತಾರೆ. ಈ ಹೊರಗಡೆಯಿಂದ ಬಂದಿದ್ದೀವಿ, ಎಲ್ಲ ಸೇರತ್ರ ತಪ್ಪೇನಿದೆ. ಈಗ ವಿಜೇಂದ್ರ ಉತ್ತರ ಕೊಡೋಣ. ಈಗ ನನ್ನ ಬಗ್ಗೆ ನಾನು ಪಾರ್ಟಿಗೆ, ಕಾಂಗ್ರೆಸ್ ಪಾರ್ಟಿ ಇಲ್ಲಿಂದ ATM ಅಂತ ಹೇಳಿದ್ದಾರೆ, ಅದು ಪ್ರೂವ್ ಮಾಡಬೇಕು. ಅದಕ್ಕೆ ನಾನು ಏನ್ ಹೇಳಬೇಕು ಹೇಳಿದ್ದೀನಿ. ಅವ್ರು ಯಾವ ಲೆಕ್ಕಾಚಾರದಲ್ಲಿ ATM ಇಲ್ಲಿಂದ ಎಲ್ಲ ದುಡ್ಡೆಲ್ಲ ದಿವಾಳಿ ಮಾಡಿ ಅಲ್ಲಿ ಕಳಿಸ್ತಾ ಇದೀವಿ ಅಂತ ಹೆಂಗೆ ಹೇಳ್ತಾರೆ? ಅದು ಫಸ್ಟ್ ಇದಕ್ಕೆ ಟೈಮ್ ಬರ್ತದೆ, ಕಾಲ ಅದಕ್ಕೆ ಉತ್ತರ ಕೊಡ್ತದೆ. ದೆಹಲಿಗೆ ತನಿಖೆಗೆ ಯಾವತ್ತು ಹೋಗ್ತಿದೆ ಅಂತ ಅದಕ್ಕೆ ನೋಟಿಸ್ ಅವರು ಹೇಳಿದ್ದೀನಿ. ನಾನು ನೆಕ್ಸ್ಟ್ ಅವರ್ ಬರ್ತೀನಿ ಅಂತ ಹೇಳಿದ್ದೀನಿ. ಸೆಷನ್ ಆದ್ಮೇಲೆ ಬರ್ತೀನಿ ಅಂತ ಅದು ಹೇಳಿದ್ದೀನಿ. ಹೋಗಿ ಬರ್ತೀನಿ.